ನಾನಿವತ್ತು 5ರಿಂದ 3 ಚುಕ್ಕಿ ರಂಗೋಲಿ ಹಾಕ್ತಾಯಿದ್ದೀನಿ. ಫಸ್ಟು ಈ ಥರ ಕೆಳಗಡೆ 3 ಚುಕ್ಕಿ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಂದ ಲೈನ್ ಸ್ಟಾರ್ಟ್ ಮಾಡೋಣ. ಸುತ್ತಾನು ಒಂದು ಡೈಮಂಡ್ ಆಕಾರದಲ್ಲಿ ಗೆರೆಗಳನ್ನ ಎಳ್ಕೊಂಡು ಜೋಡಿಸೋಣ. ಇದೇ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಏನು ಅಷ್ಟೊಂದು ಎಕ್ಸ್ಪ್ಲನೇಷನ್ ಚೆನ್ನಾಗಿ ಮಾಡದೇ ಇರ್ಬೋದು, ದಯವಿಟ್ಟು ಕ್ಷಮಿಸಿ. ಮುಂದಿನ ವಿಡಿಯೋಗಳಲ್ಲಿ ತುಂಬ ಚೆನ್ನಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಮಧ್ಯದಲ್ಲಿ ಒಂದು ರೌಂಡ್ ಮಾರ್ಕ್ ಹಾಕಿ ಈ ಥರ ಒಂದು ನಕ್ಷತ್ರವನ್ನು ಸ್ಟಾರ್ ರೀತಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚುಕ್ಕಿ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಬೇಕು. ಹಾಗಿದ್ದಾಗ ಏನಾಗುತ್ತೆ ಅಂದರೆ ರಂಗೋಲಿ ಚೆನ್ನಾಗಿ ಬರುತ್ತೆ. ಈ ಥರ ಚುಕ್ಕಿಗೂ ಸೇರಿಸ್ಬಿಟ್ಟು ಸ್ಟಾರ್ ಆಕಾರದಲ್ಲಿ ಮಾಡೋಣ. ನಂತರ ಈ ಸ್ಟಾರ್ ಒಂದು ರೆಕ್ಕೆಗೆ ಈ ಥರ ಶೇಪ್ ಕೊಡಬೇಕು. ಅದೊಂದು ಸುಂದರವಾದ ಹೂ ಥರ ಕಾಣುತ್ತೆ, ಅರ್ಧ ಹೂ ಥರ ಬರುತ್ತೆ. ಈ ಥರ ಕೊಡ್ತಾ ಹೋಗಬೇಕು. ಪ್ರತಿಯೊಂದು ಸ್ಟಾರ್ ರೆಕ್ಕೆಗೂ ಈ ಥರ ಕೊಡಬೇಕು. ತುಂಬ ಚಿಕ್ಕದಾಗೂ ಅಲ್ಲ, ತುಂಬ ಸಣ್ಣದಾಗೂ ಅಲ್ಲ, ಜಸ್ಟ್ ಅರ್ಧ ಏನು ರೆಕ್ಕೆ ಇದೆ ಅದಕ್ಕೆ ಕ್ಲಿಯರಾಗಿ ಕಾಣೋ ಹಂಗೆ ಆದರೆ ಸಾಕು. ಈ ಥರ ಸುತ್ತಲೂ ಎಲ್ಲ ರೆಕ್ಕೆಗಳಿಗೂ ಕೊಡಬೇಕು. ನೋಡಿ, ನಿಮಗೆ ರಂಗೋಲಿ ಬರೋರು ಜಸ್ಟ್ ನೋಡಬೇಕು ಅಂತ ಇದ್ದವರು ಮ್ಯೂಟ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ಇಲ್ಲ ಎಕ್ಸ್ಪ್ಲನೇಷನ್ ಬೇಕು ಅನ್ನೋರು ವಿಡಿಯೋ ಮ್ಯೂಟ್ ಮಾಡ್ದೇನೆ ನೋಡಿ, ಆಯಿತಾ? ಜಸ್ಟ್ ಈ ರಂಗೋಲಿ ಹಾಕೋದಕ್ಕೆ 3 ನಿಮಿಷ ಸಾಕು, ಆರಾಮಾಗಿ ಹಾಕ್ಬೋದು. ದಿನ ಬೆಳಗ್ಗೆ ಹಾಕೋದ್ರಿಂದ ಮನೆ ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂದರೆ ಬೇರೆಯವ್ರಿಗೆ ಹೇಗೆ ಕಾಣುತ್ತೋ ಗೊತ್ತಿಲ್ಲ, ನಮಗೆ ಒಂದು ಖುಷಿ ಸಿಗುತ್ತೆ. ಓ, ನಾನು ಹಾಕಿರೋ ರಂಗೋಲಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಮನೆಗೆ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿದ್ದರೆ ಅಂತ. ಈ ಥರ ಮಧ್ಯೆ ಏನು ನಾವು ರೌಂಡ್ ಮಾರ್ಕ್ ಹಾಕ್ಕೊಂಡಿದ್ವಿ ಅದಕ್ಕೆ ಸೇಮ್ ಆ ಸ್ಟಾರ್ ಎಲೆಗಳಿಗೆ ಯಾವ ಥರ ಹೂವಿನ ರೆಕ್ಕೆಗಳನ್ನ ಬಿಡಿಸಿದ್ರು ಅದೇ ಥರ ಬಿಡಿಸ್ತಾ ಹೋಗಿ ರೌಂಡ್ ಮಾರ್ಕಲ್ಲಿ. ಟೋಟಲು 6 ರೆಕ್ಕೆ ಬರುತ್ತೆ ನೋಡಿ ಇಲ್ಲಿ. ಇದಾದಮೇಲೆ ಜಸ್ಟ್ ನೀವು ಇದನ್ನೆಲ್ಲ ಮಾಡೋದು ಬೇಡ, ರಂಗೋಲಿ ಹಿಟ್ಟಲ್ಲೇ ಮಧ್ಯೆ ಒಂದು ಗೆರೆ ಎಳೆದ್ಬಿಡಿ. ಫುಲ್ ಹಾಗೆ ಬಿಟ್ಬಿಟ್ರೆ ಖಾಲಿ ಅನಿಸುತ್ತೆ. ಜಸ್ಟ್ ಈ ಥರ ಮುಕ್ಕಾಲು ಭಾಗ ಒಂದು ಗೆರೆ ಎಳೆದ್ಬಿಡಿ. ಪ್ರತಿ ಹೂವಿನ ರೆಕ್ಕೆಗೂ ಈ ಥರ ಗೆರೆ ಎಳೆದ್ಬಿಡಿ, ಚೆನ್ನಾಗಿ ಕಾಣುತ್ತೆ. ಎಲ್ಲ ರೆಕ್ಕೆಗಳಿಗೂ ಎಳೆದ್ಬಿಡಿ. ನಂತರ ಏನು ಮಾಡ್ಕೊಳ್ಳಿ ಅಂದರೆ ಇದನ್ನು ಬಿಡಿಸಿದ್ರಲ್ವ ವಜ್ರಾಕೃತಿಯಲ್ಲಿ, ಅದಕ್ಕೆ ಈ ಥರ ರೌಂಡ್ ಶೇಪ್ ಹಾಕಿ ಒಂದು ಕಡೆ ಜಸ್ಟ್ ಏನು 1-2 ಡಾಟ್ಸ್ ಮಧ್ಯೆ ಹಾಕಿ ಈ ಥರ ಹಾಕಿಬಿಟ್ಟು ಹೀಗೆ ರೌಂಡ್ ಶೇಪ್ ಸುತ್ತಿ. ಈ ಕಡೆ ಎರಡು ಒಂದೇ ಥರ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಈ ಕಡೆ ಈ ಥರ ಬಸವಣ್ಣ ಹುಳಿನ ಥರ ಸುತ್ತಿದರೆ ಚೆನ್ನಾಗಿ ಕಾಣುತ್ತೆ. ಮತ್ತು ಪ್ರತಿಯೊಂದು ಗೆರೆಗೂ ಅದೇ ಥರ ಮಾಡಿ 2 ಚುಕ್ಕಿಗಳ ಮಧ್ಯೆ ಈ ಥರ ರೌಂಡ್ ಶೇಪ್ ಹಾಕಿ ಆ ಕಡೆ ಬಸವನ ಹುಳಿನ ಥರ ಹೀಗೆ ರೌಂಡ್ ಶೇಪ್ ಹಾಕಿ ಅಷ್ಟೇ. ರಂಗೋಲಿ ಎಳೆ ಇದೆಯಲ್ವಾ, ಅದು ತುಂಬ ನೀಟಾಗಿ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಚೆನ್ನಾಗಿ ಎಳೆ ಹಾಕಕ್ಕೆ ಬರಲ್ಲ. ನನಗೆ ಎಷ್ಟು ಬರುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ನೋಡಿ, ಪ್ರತಿಯೊಂದು ಗೆರೆಗೂ ಈ ಥರ ಹಾಕ್ತಾ ಹೋಗಿ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಒಂದು ಸೈಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸೈಡಲ್ಲಿ ಆ ಥರ ಬಿಡಿಸಿ, ಒಂದು ಸೈಡಲ್ಲಿ ಈ ಥರ ಬಿಡಿಸಿ, ಆವಾಗ ಚೆನ್ನಾಗಿ ಕಾಣುತ್ತೆ. ಒಂದು ಸೈಡ್ ಯಾವ ಥರ ಬಿಡಿಸಿರ್ತೀನೋ ಫುಲ್ ಇಡೀ ರಂಗೋಲಿಗೂ ಅದೇ ಥರ ಬಿಡಿಸ್ತಾ ಹೋಗಿ, ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಸ್ವಲ್ಪ ಎಳೆ ದಪ್ಪ ಆಯಿತು, ಪರವಾಗಿಲ್ಲ. ಏನಾಗುತ್ತೆ ಗೊತ್ತಾ, ಎಳೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕರೆಕ್ಟಾಗಿ ಹಾಕಿದರೆ ಎಂಡಿಂಗಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ.
ಇಷ್ಟು ಹಾಕಿದರೆ ಸಾಕು ರಂಗೋಲಿನ, ಮನೆ ಒಂದು ಕಳೆ ಬರುತ್ತೆ. ನಾವು ಅದ್ಭುತವಾಗಿ ರಂಗೋಲಿ ಬಿಡಿಸ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಬಿಡ್ಸೋಕ್ಕೆ ಬರಬೇಕಲ್ವಾ, ಅದಕ್ಕೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ನೀಟಾಗಿ ಹಾಕೋದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾವ ಕಡೆ ಹೂ ಬರಬೇಕು, ಯಾವ ಕಡೆ ರೆಕ್ಕೆ ಬರಬೇಕು, ಯಾವ ಕಡೆ ಸ್ಟಾರ್ ಬರಬೇಕು ಎಲ್ಲದನ್ನು ನೋಡ್ಕೊಂಡು ಹಾಕಿದರೆ ರಂಗೋಲಿ ಆಟೋಮೆಟಿಕ್ಕಾಗಿ ಒಂದು ಸ್ವಲ್ಪನಾದರೂ ಚೆನ್ನಾಗಿ ಕಾಣುತ್ತೆ. ಬೇರೆಯವರು ಅಯ್ಯೋ ಇದೇನು ರಂಗೋಲಿ ಬಿಡಿಸಿದಾಳಪ್ಪ ಅನ್ನಂಗಂತೂ ಕಾಣಲ್ಲ, ಪರವಾಗಿಲ್ವೇ ಚೆನ್ನಾಗಿ ಬಿಡಿಸಿದಾಳೆ ಅನ್ನೋಂಗೆ ಕಾಣುತ್ತೆ ಅಂತ ನನ್ನ ಮನಸ್ಸು ಹೇಳುತ್ತೆ. ಈ ಥರ ಹಾಕಿಬಿಟ್ಟು ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿ ಒಂದು ಲುಕ್ ಬರುತ್ತೆ ರಂಗೋಲಿಗೆ. ಇಷ್ಟೇ ನೋಡಿ, ಸೂಪರಾಗಿ ಸಿಂಪಲ್ಲಾಗಿ ಬ್ಯೂಟಿಫುಲ್ ಆಗಿರೋ ರಂಗೋಲಿ ಬಂತು. ನೀವು ಮನೇಲಿ ಹಾಕಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇವಾಗ ಇನ್ನೊಂದು ರಂಗೋಲಿ ಸೇಮ್ ಇದ್ರ ಚುಕ್ಕಿ ಕೂಡ ಅಷ್ಟೇ 5ರಿಂದ 3 ಈ ಥರ ನೋಡಿ, ಮಧ್ಯ ಮಧ್ಯ ಡಾಟ್ಸ್ ಇದೆಯಲ್ವಾ ಸುತ್ತಲೂ, ಆ ಡಾಟ್ಸ್ಗಳಿಗೆ ಈ ಥರ ರೌಂಡ್ ಮಾರ್ಕ್ ಹಾಕ್ತಾ ಹೋಗಿ, ರೌಂಡ್ ಎಳೆ ಹಾಕಿ ಲೋಟ ಬಿತ್ತು. ಓಕೆ, ಈ ಥರ ಹಾಕಿದ ಮೇಲೆ ಇಲ್ಲಿಂದ ಈ ಕಡೆ ಒಂದು ಚುಕ್ಕಿ ಇರುತ್ತಲ್ಲ ಅದಕ್ಕೆ ಸೇರಿಸಿ ಒಂದು ಹೂವಿನ ರೆಕ್ಕೆ ಬಿಡಿಸಿ, ಈ ಕಡೆ ಡಾಟ್ಸಿಗೆ ಇನ್ನೊಂದು ಹೂವಿನ ರೆಕ್ಕೆ ಬಿಡಿಸಿ, ಆಮೇಲೆ ಸೆಂಟ್ರಲ್ಲಿ ಒಂದು ದೊಡ್ಡದಾಗಿರೋ ರೆಕ್ಕೆನ ಇನ್ನೊಂದು ಅಲ್ಲಿ ಡಾಟ್ ರೌಂಡ್ ಮಾರ್ಕ್ ಹಾಕಿದ್ರು ಎಳೆ ಹಾಕಿದ್ರಲ್ವ ಆ ಇದಕ್ಕೆ ತಾಗಿಸಿ. ಓಕೆ, ಒಂದು ಸ್ವಲ್ಪ ದೊಡ್ಡದಾಗಿ ಬರಲಿ. ಈಗ ಮತ್ತೆ ಅದೇ 2 ಚುಕ್ಕಿಗೆ ಆ ಕಡೆ ಈ ಕಡೆ ರೆಕ್ಕೆ, ಮತ್ತು ಸೆಂಟ್ರಲ್ಲಿ ಫುಲ್ ಆ ಕಡೆ ರೌಂಡ್ ಮಾರ್ಕ್ ಏನು ಹಾಕಿದ್ದೀರ ಅದಕ್ಕೆ ತಾಗಿಸಿ ಸ್ವಲ್ಪ ದೊಡ್ಡದಾಗಿ ಬರಲಿ. ಇಡೀ ರಂಗೋಲಿ ಸುತ್ತಲೂ ಅದೇ ಥರ ಮಾಡ್ತಾ ಹೋಗಿ. ಈ ರಂಗೋಲಿ ಬಿಡ್ಸೋಕ್ಕೂ ಅಷ್ಟೇ ಜಸ್ಟ್ ಒಂದು 3 ಅಥವಾ 4 ನಿಮಿಷ ಸಾಕು. ಸಿಂಪಲಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ. ಮೇನ್ ರಂಗೋಲಿನ ಏನಪ್ಪ ಅಂದರೆ ನೀವು ಚುಕ್ಕಿ ಮೆಜರ್ಮೆಂಟ್ ಕರೆಕ್ಟಾಗಿ ಹಿಡ್ಕೊಳ್ಬೇಕು. ನಿಮಗೆ ರಂಗೋಲಿ ಹಾಕೋಕ್ಕೆ ಬರದೇ ಇದ್ರೂ ಅಡ್ಡಿಲ್ಲ, ಚುಕ್ಕಿ ಮೆಜರ್ಮೆಂಟ್ ಅಂತೂ ಕರೆಕ್ಟಾಗಿ ತೊಗೊಳಕ್ಕೆ ಬಂದೇ ಬರುತ್ತೆ. ಫಸ್ಟು ರಂಗೋಲಿ ಚುಕ್ಕಿನ ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಳ್ಳಿ. ಆಮೇಲೆ ನೀಟಾಗಿ ಹಾಕೋದಕ್ಕೆ ಆದಷ್ಟು ಟ್ರೈ ಮಾಡಿ, ಆಟೋಮೆಟಿಕಲಿ ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಇದಕ್ಕೆ ಸೇರಿಸ್ಬಿಡೋಣ. ನೋಡಿ, ಸುತ್ತಲೂ ರೌಂಡ್ ಮಾರ್ಕಲ್ಲಿ ಚೆನ್ನಾಗಿ ಬಂತು. ನೆಕ್ಸ್ಟ್ ಏನು ಮಾಡಿ ಅಂದರೆ ಮಧ್ಯ ಒಂದು ಗೆರೆ ಹಾಕಿಬಿಡಿ. ರೆಕ್ಕೆ ಒಂದು ಸ್ವಲ್ಪ ಲುಕ್ ಬರಬೇಕು ಅಂದರೆ ಜಸ್ಟ್ ಒಂದೊಂದು ಎಳೆ ಲೈನ್ ಬಿಡ್ತಾ ಹೋಗಿಷ್ಟು ಅರ್ಧ ಬಿಟ್ಟರೆ ಸಾಕು. ಎಳೆ ಹಾಕಕ್ಕೆ ಬಂದರೆ ಇದನ್ನು ಹಾಕಕ್ಕೆ ಆರಾಮಾಗಿ ಬರುತ್ತೆ. ಎಲ್ಲ ರೆಕ್ಕೆಗಳಿಗೂ ನೀಟಾಗಿ ಹಾಕಿ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದಕ್ಕೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ನೀಟಾಗಿ ಹಾಕಕ್ಕೆ ಟ್ರೈ ಮಾಡಿ. ಆಮೇಲೆ ಇಲ್ಲೇನು ರೌಂಡ್ ಮಾರ್ಕ್ ಹಾಕಿದರೆ ಅದಕ್ಕೆ ಸ್ವಲ್ಪ ಈ ಕಡೆ ರೌಂಡ್ ಶೇಪಲ್ಲಿ ಹಾಕಿ ಈ ಥರ ಶೇಪ್ ತೊಗೊಂಡು ಸೇರಿಸಿ ಒಂಥರ ಎಲೆ ಲುಕ್ ಬರುತ್ತೆ, ಅರ್ಧ ಎಲೆ ಲುಕ್ ಬರುತ್ತೆ. ನೋಡಿ ಈ ಥರ ಹೀಗೆ ಮಾಡಿ ಸ್ವಲ್ಪ ಡೊಂಕ್ ಮಾಡಿ ಹೀಗೆ ಉಬ್ಬಿಸ್ಬಿಟ್ಟು ಹೀಗೆ ಸೇರಿಸಿ ಚೆನ್ನಾಗಿ ಬರುತ್ತೆ. ಮಾವಿನಕಾಯಿ ಶೇಪ್ ಗೊತ್ತಲ್ವಾ, ಆ ಥರ ತೋತಾಪುರಿ ಮಾವಿನಕಾಯಿ ಬರುತ್ತಲ್ವಾ ಆ ಶೇಪಲ್ಲಿ ಅದು ಎಲೆ ಲುಕ್ ಬರುತ್ತೆ. ಈ ಥರ ಹಾಕಿದ ಮೇಲೆ ಇಲ್ಲೊಂದು ಚಿಕ್ಕದಾಗಿ 2 ಎಲೆ ಬರೋ ಹಾಗೆ ಮತ್ತೆ ಒಂದು ಎಳೆ ಹಾಕಿ ಈ ಥರ ಸೆಂಟ್ರಲ್ಲಿ ಒಂದು ಗೆರೆ ಹಾಕಿಬಿಟ್ಟು ಸ್ವಲ್ಪ ಇಲ್ಲಿ ರಂಗೋಲಿ ಇಟ್ಟು ಹಾಕಿ ಈಗ ಅಗಲಿಸಿ, ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಖಾಲಿ ಖಾಲಿ ಕಾಣುತ್ತೆ. ಸುತ್ತಲೂ ಎಲ್ಲ ಈ ಎಲೆ ಏನು ಬಿಡಿಸಿದಿರೋ ಮಾವಿನಕಾಯಿ ಶೇಪಲ್ಲಿ ಎಲೆನ, ಆ ಎಲೆ ಎಂಡಿಂಗು ಈ 2 ರೆಕ್ಕೆ ಬಿಡಿಸಿ ಮಧ್ಯ ಒಂದು ಗೆರೆ ಎಳೆದು ಒಂದು ಸ್ವಲ್ಪ ರಂಗೋಲಿನ ಹಿಂಗೆ ಸ್ಪ್ರೆಡ್ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಎಲೆ ಎಂಡಿಂಗು ಈ ಕಡೆ ಅಲ್ಲ, ಎಲೆ ಸ್ಟಾರ್ಟಿಂಗ್ ಅಲ್ಲ, ಎಲೆ ಎಂಡ್ ಇದೆಯಲ್ವ ಅಲ್ಲಿ ಬಿಡಿಸಿ ಹೂನ, ಚೆನ್ನಾಗಿ ಬರುತ್ತೆ.
ನಾನು ಹಾಕೋ ರಂಗೋಲಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರಂಗೋಲಿ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿ ಫಾಲೋ ಮಾಡಿ ಪ್ಲೀಸ್. ಸರಿ. ಈಗ ಹಾಕಾದ್ಮೇಲೆ ಮಧ್ಯೆ ಒಂದು ರೌಂಡ್ ಹಾಕಿ ಸೇಮ್ ಇದೇ ಏನು ಸುತ್ತಲೂ ಚಿಕ್ಕ ಚಿಕ್ಕ ಎಲೆಗಳು ಮಾಡಿದರೆ ಅದೇ ಥರ ಇಲ್ಲೂ ಸುತ್ತಲೂ ಒಂದು ಫುಲ್ ಬರೋಂಗೆ ಹೂವಿನ ಎಲೆ ಬಿಡಿಸ್ತಾ ಹೋಗಿ. ಜಸ್ಟ್ ಎರಡೆರಡು ಬಿಡಿಸಿದ್ರಿ ಅಲ್ವ ಮೇಲೆ, ಇಲ್ಲಿ 6 ಬರುತ್ತೆ. ಟೋಟಲ್ 6 ಬಿಡಿಸಿ. ನೋಡಿ ಅವೆರಡು ಚುಕ್ಕಿಗಳ ಮಧ್ಯೆ ಬಂದರೆ ಏನಾಗುತ್ತೆ ಅಂದರೆ ಮೆಜರ್ಮೆಂಟ್ ಕರೆಕ್ಟ್ ಇರುತ್ತೆ, ಆವಾಗ ಹೂ ಚೆನ್ನಾಗಿ ಕಾಣುತ್ತೆ. ಅಂಟ್ಕೊಂಡಿರೋದೇನು ಬೇಡ ಇದು. ಇವಾಗ ಎಲೆ ಒಂದು ಸ್ವಲ್ಪ ಖಾಲಿ ಆಗಿದ್ದಿಲ್ವಾ, ಅದಕ್ಕೆ ನೋಡಿ ಸ್ಟಾರ್ಟಿಂಗ್ ಎಲೆ ತುದಿ ಇದೆಯಲ್ವ, ಅಲ್ಲೊಂದು ಸ್ವಲ್ಪ ರಂಗೋಲಿ ಹಿಟ್ಟಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಿಬಿಡಿ. ಖಾಲಿ ಇರೋ ಎಲೆಗಳ ಒಂಥರ ಒಂದು ಲುಕ್ ಬರುತ್ತೆ. ಎಲ್ಲ ಎಲೆಗಳು ಇದೇ ಥರ ಹಾಕಿ ಗೆರೆ ಎಲ್ಲ ಸ್ವಲ್ಪ ಹರಡಿಬಿಟ್ಟು ಲೂಸಾಗಿ ರಂಗೋಲಿ ಹಿಟ್ಟನ್ನು. ಧನ್ಯವಾದಗಳು ನೋಡಿದ್ದಕ್ಕೆ.